ಹಲೋ ಸ್ಪರ್ಧಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಏನಪ್ಪ ಅಂತಂದರೆ ಸಂಧಿ ಪ್ರಕರಣಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟೋಟಲ್ ಎಷ್ಟು ಸಂಧಿಗಳು ಬರ್ತವೆ, ಸಂಧಿ ಪ್ರಕರಣಗಳನ್ನು ಈ ಒಂದು ಭಾಗದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಏನು ಕನ್ನಡ ಸೆಷನ್ ಇದೆಯಲ್ಲ, ಇದು ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಉಪಯುಕ್ತವಾಗಿರ್ತದೆ. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೋಡಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಆಲ್ರೆಡಿ ನಾವು ಗುಣಿತಾಕ್ಷರಗಳ ಬಗ್ಗೆ ಹಿಂದಿನ ಸೆಷನ್ದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಗುಣಿತಾಕ್ಷರಗಳು ಆ ವಿಡಿಯೋನು ಕೂಡ ನೋಡ್ಕೊಳ್ರಿ, ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ಸೊ ಏನಪ್ಪ, ಇದನ್ನು ನೋಡ್ಕೊಂಡು ಅದನ್ನು ನೋಡಿದ್ರು ನಡೆಯುತ್ತೆ. ಯಾಕಪ್ಪ ಅಂತಂದರೆ ಒಂದೊಂದು ಸೆಷನ್, ಈಗ ಸಂಧಿ ಪ್ರಕರಣ ಒಂದು ವಿಡಿಯೋದಲ್ಲಿ, ಸಮಾಸ ಪ್ರಕರಣ ಒಂದು ವಿಡಿಯೋದಲ್ಲಿ, ಆ ಟೈಪ್ ಬೇರೆ ಬೇರೆ ವಿಡಿಯೋದಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಡಿಸ್ಕಸ್ ಮಾಡೋಣ. ಸೊ ಸಂಧಿಯ ಅರ್ಥವೇನು ಅಂತ ಕೇಳಿದ್ದಾರೆ. ಸೊ ಸಂಧಿ ಏನಪ್ಪ ಅಂತಂದರೆ, ಉಚ್ಚಾರಣೆಯಲ್ಲಿ ಎರಡು ವರ್ಣಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಕೂಡುವುದಕ್ಕೆ ಸಂಧಿ ಅಂತ ಕರಿತೀವಿ. ಸೊ ಯಾವುದೇ ಒಂದು ಉಚ್ಚಾರಣೆ ಮಾಡುವಾಗ ಎರಡು ವರ್ಣಗಳು ಕಾಲ ವಿಳಂಬ ಅಂದರೆ ಟೈಮ್ ವೇಸ್ಟ್ ಮಾಡಲಾರ್ದೆ ಕೂಡುವುದಕ್ಕೆ ನಾವು ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಗಾನ ಪ್ಲಸ್ ಈಗ, ಗಾಣಿಗ. ಸೊ ಎರಡು ಪದಗಳು ಕೂಡಿ ಒಂದು ಪದ ಆಗೋದಕ್ಕೆ ಸಂಧಿ ಅಂತ ನೀವು ಸಿಂಪಲ್ಲಾಗಿ ನೆನ್ಪಿಟ್ಕೊಂಡಿರಿ. ಆಡು ಪ್ಲಸ್ ಇಸು, ಆಡಿಸು. ಹಸು ಪ್ಲಸ್ ಇನ, ಹಸುವಿನ. ಯಕಾರ ವಕಾರಗಳು ಹೊಸದಾಗಿ ಸೇರಿವೆ. ಸೊ ಇಲ್ಲೆಲ್ಲ ಕರೆಕ್ಟಾಗಿದ್ದಾವೆ, ಬಟ್ ಯಕಾರ ಆಗಮ ಸಂಧಿ, ವಕಾರ ಆಗಮ ಸಂಧಿ ಅಂತ ಆಗಮ ಸಂಧಿಯಲ್ಲಿ ಬರ್ತವೆ. ಸೊ ಅದನ್ನು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ. ಸೊ ಬಟ್ ಇಲ್ಲಿ ಏನು ತಿಳ್ಕೊಡ್ರಿ, ಸಂಧಿ ಅಂತ ಅಂದರೆ ಎರಡು ಪದಗಳು ಕೂಡಿ ಒಂದು ಅರ್ಥಪೂರ್ಣವಾದ ಇನ್ನೊಂದು ಹೊಸದಾಗಿ ಪದ ಆಗುವುದಕ್ಕೆ ಸಂಧಿ ಪ್ರಕರಣ ಅಂತ ಕರೆಯಲಾಗುತ್ತದೆ. ಸೊ ನೆಕ್ಸ್ಟ್ ನೋಡಿ, ಸಂಧಿ ಕಾರ್ಯಗಳಾಗುವ ಸನ್ನಿವೇಶಗಳು. ಸೊ ಯಾವ್ಯಾವ ಸನ್ನಿವೇಶದಲ್ಲಿ ಸಂಧಿ ಕಾರ್ಯಗಳು ಜರುಗುತ್ತವೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಸ್ವರಸಂಧಿ ಅಂತ ಅಂದರೆ ಏನು? ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದು ಸ್ವರಸಂಧಿ ಎನಿಸುವುದು. ಸೊ ಯಾವುದೇ ಒಂದು ಪದ ಅಂದರೆ ಅದನ್ನು ಬಿಡಿಸಿ ಬರೆದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಊರು ಅನ್ನುವಂಥ ಪದ ಇದೆ. ಸೊ ಇದನ್ನು ಬಿಡಿಸಿ ಬರೆದಾಗ ಊರು ಪ್ಲಸ್ ಹಣ್ಣು ಆಗುತ್ತೆ. ಸೊ ಇಲ್ಲಿ ಊರು ಅನ್ನುವಂಥ ಅದರ ಪೂರ್ವ ಪದದ ಕೊನೆಗೆ ಊ ಅನ್ನುವುದು ಸ್ವರ ಇದೆ. ಸೊ ಅದೇ ರೀತಿಯಾಗಿ ಪಶ್ಚಿಮ ಪದದ ಅದಕ್ಕೆ ವ ಅನ್ನುವಂತಹ ಒಂದು ಸ್ವರ ಇದೆ. ಸೊ ಇವೆರಡೂ ಕೂಡಿ ಊರನ್ನು ಆಗುತ್ತೆ. ಸೊ ಊರನ್ನು ಆದಾಗ ಅದು ಒಂದು ಅರ್ಥಪೂರ್ಣವಾದ ಸ್ವರಗಳ ಜೋಡಣೆ, ಒಂದು ಅರ್ಥಪೂರ್ಣವಾದ ಪದ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವರಸಂಧಿ ಅಂತ ನೆನ್ಪಿಟ್ಕೊಡ್ರಿ. ಸ್ವರದ ಮುಂದೆ ಸ್ವರವು ಸಂಧಿ ಆದಾಗ ಒಂದು ಅರ್ಥಪೂರ್ಣವಾದ ಪದ ಹುಟ್ಟಿಕೊಳ್ಳುವುದಕ್ಕೆ ಸ್ವರಸಂಧಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಮೇಲೆ ನೀವು ಜಾಸ್ತಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರುತ್ತೆ. ಸೊ ಎಕ್ಸಾಂಪಲ್ ಮೇಲೆ ಭಾಳ ಕಾನ್ಸಂಟ್ರೇಟ್ ಮಾಡಿ. ಸೊ ಮಣೆಯನ್ನು ಅನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ಮಣೆ ಪ್ಲಸ್ ಅಲ್ಲಿ ಆಗುತ್ತೆ. ಮಣೆ ಅಲ್ಲ, ಮಣೆ ಅಲ್ಲಿ ಆಗುತ್ತೆ. ಮಣೆ ಪ್ಲಸ್ ಅಲ್ಲಿ, ಇಲ್ಲಿ ಸ್ವರ ಇದೆ, ಇಲ್ಲಿ ಸ್ವರ ಇದೆ. ಸೊ ಎರಡೂ ಕೂಡಿ ಮಣೆಯಲ್ಲಿ ಅನ್ನುವಂಥ ಶಬ್ದವನ್ನು ಫಾರ್ಮ್ ಮಾಡಿದೆ. ನೆಕ್ಸ್ಟ್ ಸ್ವರಸಂಧಿ ಆಯಿತು. ವ್ಯಂಜನ ಸಂಧಿ ಅಂತಂದರೆ ನೋಡಿ, ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಅದು ವ್ಯಂಜನ ಸಂಧಿ ಎನಿಸುವುದು. ಸೊ ನೋಡಿ, ಇಲ್ಲಿ ನೋಡಿ, ಮಳೆ ಪ್ಲಸ್ ಕಾಲ, ಮಳೆಗಾಲ. ಸೊ ಇಲ್ಲಿ ವ್ಯಂಜನ ಇದೆ, ಇಲ್ಲಿ ವ್ಯಂಜನ ಇದೆ. ಸೊ ವ್ಯಂಜನ ಕೂಡಿ ಬೇರೊಂದು ಶಬ್ದ ಹುಟ್ಟಿಕೊಂಡ್ರೆ ಅದಕ್ಕೆ ವ್ಯಂಜನ ಸಂಧಿ ಅಂತ ಕರೀತಾರೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಸೊ ಇಲ್ಲಿ ಕೂಡ ಇದು ವ್ಯಂಜನ ಆಗುತ್ತೆ. ವ್ಯಂಜನ ಪದ ಮತ್ತು ವ್ಯಂಜನ ಪದಗಳು ಕೂಡಿ ಸಂಧಿ ಆದಾಗ ಸೊ ಒಂದು ಅರ್ಥಪೂರ್ಣವಾದ ಒಂದು ಪದವನ್ನು ಕೊಟ್ಟರೆ ಅದಕ್ಕೆ ವ್ಯಂಜನ ಸಂಧಿ ಅಂತ ಕರಿತೀವಿ. ಸೊ ವ್ಯಂಜನ ಸಂಧಿ ಮತ್ತು ಸ್ವರ ಸಂಧಿ ಬಗ್ಗೆ ನಿಮಗೆ ಕ್ಲಾರಿಫೈ ಆಯಿತು ಅನಿಸುತ್ತೆ. ಕ್ಲಾರಿಫೈ ಆಗಿರಲಿಲ್ಲ ಅಂದರೂ ಸೊ 2-3 ಸಲ ವಾಪಸ್ ನೋಡ್ತಾ ಇರಿ. ಯಾಕಪ್ಪ ಅಂತಂದರೆ ಫಸ್ಟ್ನ ಯಾರಿಗೂ ತಿಳಿಯೋಂಗಿಲ್ಲ ಸಡನ್ನಾಗಿ. ನೆಕ್ಸ್ಟ್, ಇನ್ನು ಸಂಧಿಗಳಲ್ಲಿ 2 ವಿಧಗಳಿದ್ದಾವೆ. ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳಂತ 2 ವಿಧಗಳು ಅದರಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಮೊದಲನೇದಾಗಿ ಕನ್ನಡ ಸಂಧಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟೋಟಲ್ 3 ಸಂಧಿ ಇದಾವೆ. ಈ ಪ್ರಕೃತಿ ಭಾವ ಅನ್ನುವಂಥದ್ದನ್ನು ನಾವು ಜಾಸ್ತಿ ಸಂಧಿ ಅಂತ ಕನ್ಸಿಡರ್ ಮಾಡಲ್ಲ. ಸೊ ನಾನು ಹಾಗೆ ಇದನ್ನು ಕೂಡ ಒಂದು ಸಂಧಿ ಅಂತ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ನೋಡಿ, ಕನ್ನಡ ಸಂಧಿಯಲ್ಲಿ 3 ವಿಧ: ಲೋಪ ಸಂಧಿ, ಆಗಮ ಸಂಧಿ, ಆದೇಶಿ ಸಂಧಿ. ಸೊ ಈ 3ಗಳನ್ನು ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲನೇದಾಗಿ ಲೋಪ ಸಂಧಿ ಅಂದರೆ ಏನಪ್ಪ ಅಂತಂದರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದಕ್ಕೆ ಲೋಪಸಂಧಿ ಅಂತ ಕರೀತಾರೆ. ಸೊ ಇಲ್ಲಿ ನೋಡಿ, ಪೂರ್ವ ಪದದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ, ಪೂರ್ವ ಪದದಲ್ಲಿರುವ ಸ್ವರ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಒಂದು ಅಂದರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಹಣದ ಆಸೆ ಅಂತ ಇದೆ. ಸೊ ಇಲ್ಲಿ ಬಿಡಿಸಿ ಬರೆದಾಗ ಹಣದ ಪ್ಲಸ್ ಆಸೆ. ಸೊ ಪೂರ್ವ ಪದ ಏನಿದೆಯಲ್ಲ ಇದರ ಅರ್ಥ ಕೆಡುವಂಗಿಲ್ಲ. ಸೊ ಹಣದ ಪ್ಲಸ್ ಆಸೆ ಅಂತ ಬರಿತೀವಿ, ಹಣದ ಆಸೆ. ಸೊ ಇದರ ಪೂರ್ವ ಪದದ ಅರ್ಥ
ಕೆಡಲಿಲ್ಲ ಇಲ್ಲ, ಅದಕ್ಕೋಸ್ಕರ ಇದಕ್ಕೆ ಲೋಪಸಂಧಿ ಅಂತ ಕರಿತೇವೆ. ಸೊ ನಿನಗಲ್ಲದೆ, ನಿನಗೆ ಪ್ಲಸ್ ಅಲ್ಲದೆ, ಬಟ್ ಪೂರ್ವ ಪದದ ಅರ್ಥ ಕೆಡಲಿಲ್ಲ. ಸೊ ಅದೇ ರೀತಿಯಾಗಿ ಈ ಪೂರ್ವ ಪದ ಏನಿರುತ್ತಲ್ಲ ಅದರ ಮೇಲೇ ಈ ಒಂದು ಸಂಧಿ ನಿರ್ಧಾರವಾಗಿರುತ್ತದೆ. ಸೊ ಅಲ್ಲೊಂದು, ಅಲ್ಲಿ ಪ್ಲಸ್ ಒಂದು, ಊರಲ್ಲಿ, ಊರು ಪ್ಲಸ್ ಅಲ್ಲಿ, ಇವೆಲ್ಲ ಪೂರ್ವ ಪದಗಳ ಅರ್ಥ ಕೆಡದೇನೆ ಲೋಪವಾಗ್ತವೆ. ಅದಕ್ಕೋಸ್ಕರ ಇದಕ್ಕೆ ಲೋಪಸಂಧಿ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ಆಗಮ ಸಂಧಿ. ಸೊ ನೆಕ್ಸ್ಟ್ ಆಗಮ ಸಂಧಿ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಇದ್ರೊಳಗಡೆ ಎರಡು ಬರ್ತಾವೆ, ಯಕಾರ ಆಗಮ. ಆಗಮ ಸಂಧಿ ಅಂದ್ರೆ ನೋಡಿರ್ಬೋದು, ನೀವು ಕೇಳಿರ್ಬೋದು, ಯಕಾರಾಗಮ ವಕಾರಾಗಮ ಅಂತ ಎರಡು ಬರ್ತವೆ. ಸ್ವರದ ಮುಂದೆ ಸ್ವರವು ಬಂದು ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ. ಇದಕ್ಕೆ ಆಗಮ ಸಂಧಿ ಅಂತ ಕರೀತಾರೆ. ಸೊ ಆಗಮ ಸಂಧಿ ನೆನ್ಪಿಟ್ಕೊಂಡ್ರಿ, ಯಕಾರಾಗಮ ವಕಾರಾಗಮ ಎಲ್ಲಿ ಬರುತ್ತೋ ಅದು ಆಗಮ ಸಂಧಿಯಾಗಿರುತ್ತೆ. ಸೊ ಅದು ಎರಡರ ಬಗ್ಗೆ ಸಪ್ರೇಟಾಗಿ ನೋಡೋಣ ಬನ್ನಿ, ಯಕಾರಾಗಮ ಸಂಧಿ ವಕಾರಾಗಮ ಸಂಧಿ ಬಗ್ಗೆ. ಸೊ ಮೊದಲನೇದಾಗಿ ಯಕಾರಾಗಮ ಸಂಧಿ. ಯಕಾರ ಆಗಮ ಸಂಧಿ. ಆ ಈ ಎ ಐ ಎಂಬ ಸ್ವರಗಳ ಮುಂದೆ ಸ್ವರವು ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರವು ಆಗಮವಾಗುವುದು. ನೋಡಿ ಇಲ್ಲಿ ನೋಡ್ರಿ, ಆ ಈ ಎ ಐ ಅನ್ನುವಂತಹ ಶಬ್ದಗಳ ಮುಂದೆ, ಸ್ವರಗಳ ಮುಂದೆ ಸ್ವರವು ಬಂದಾಗ, ಈ ಟೈಪ್ ಶಬ್ದಗಳ ಮುಂದೆ, ಅಕ್ಷರಗಳ ಮುಂದೆ ಸ್ವರ ಬಂದರೆ ಅದಕ್ಕೆ ಯಕಾರಾಗಮ ಅಥವಾ ಯಕಾರವನ್ನು ಹಚ್ಚುತ್ತೇವೆ. ನೋಡಿ, ಕೆರೆಯನ್ನು ಯಕಾರಾಗಮ ಬಂದಿದೆ, ಇದನ್ನು ಬಿಡಿಸಿ ಬರೆದಾಗ ಏನಂತೆ, ಕೆರೆ ಪ್ಲಸ್ ಹಣ್ಣು, ಕೆರೆ ಪ್ಲಸ್ ಹಣ್ಣು ಕೂಡಿಸಿ ಬರೆದಾಗ ಹೊಸ್ತಾಗಿ ಬಂತು, ಅದಕ್ಕೋಸ್ಕರ ಯಕಾರಾಗಮ ಅಂತ ಕರಿತೀವಿ. ಕಾ ಪ್ಲಸ್ ಅದೆ, ಕಾಯದೆ. ಬೇ ಪ್ಲಸ್ ಇಸಿದ, ಬೇಯಿಸಿದ. ಕುರಿ ಪ್ಲಸ್ ಅನ್ನು, ಕುರಿಯನ್ನು. ಮೀಯ ಪ್ಲಸ್ ಅಲು, ಚಳಿ ಪ್ಲಸ್ ಅಲ್ಲಿ, ಚಳಿಯಲ್ಲಿ. ನೆಕ್ಸ್ಟ್ ವಕಾರಾಗಮ ಸಂಧಿ. ಸೊ ಇಲ್ಲಿ ನೋಡಿ, ವಕಾರಾಗಮ ಸಂಧಿ ಅಂತ ಅಂದರೆ ಅ ಉ ರು ಎ ಓ ಎಂಬ ಸ್ವರಗಳ ಮುಂದೆ ಸ್ವರವು ಬಂದರೆ ಆ ಎರಡು ಸ್ವರಗಳ ನಡುವೆ ವಕಾರಾಗಮ ಸಂಧಿ ಅಂತ ಕರಿತೇವೆ, ವಕಾರಾಗಮ ಬರುತ್ತೆ. ಸೊ ನೋಡಿ, ನೀವು ಉಚ್ಚಾಟನೆಯಲ್ಲೇ ಗೊತ್ತಾಗುತ್ತೆ ಯಕಾರಾಗಮ ಮತ್ತು ವಕಾರಾಗಮ. ಎಕ್ಸಾಂಪಲ್ ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ, ಯಾಕಪ್ಪ ಅಂದರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು ಅಟ್ ಎನಿ ಕಂಡೀಷನ್. ಇದ್ರ ಮೇಲೆ ಕ್ವಶನ್ಗಳು ಪಕ್ಕ ಬರ್ತವೆ. ಸೊ ಮಗುವಿಗೆ ಅನ್ನೋದನ್ನು ಬಿಡಿಸಿ ಬರೆದಾಗ ಮಗು ಪ್ಲಸ್ ಇಗೆ, ಮಗುವಿಗೆ ಆಗುತ್ತೆ. ಸೊ ಗುರುವನ್ನು ಬಿಡಿಸಿ ಬರೆದಾಗ ಗುರು ಪ್ಲಸ್ ಅನ್ನು, ಇಲ್ಲೇನಾಗುತ್ತೆ, ವಕಾರಾಗಮ ಸಂಧಿ ಬರುತ್ತೆ, ವಕಾರಾಗಮ ಬರುತ್ತೆ. ಹೂವಿದು, ಹೂ ಪ್ಲಸ್ ಇದು ಹೂವಿದು. ಗೋವಿಗೆ, ಗೋವು ಪ್ಲಸ್ ಇಗೆ ಗೋವಿಗೆ. ಶಾಂತವಾಗಿ, ರಸವಾಗಿ. ಸೊ ಇವೆಲ್ಲಗಳು ವಕಾರಾಗಮ ಸಂಧಿಯಲ್ಲಿ ಕಂಡು ಬರುತ್ತವೆ. ನೆಕ್ಸ್ಟ್ ಆದೇಶ ಸಂಧಿ. ಇದು ಚಲೋ ಇದೆ ನೋಡಿ. ಏನಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳೋದು ಏನಿದೆ ಅಂತಂದ್ರೆ ಇಲ್ಲಿ ಕಚಟತಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂದರೆ ಅದಕ್ಕೆ ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಸಂಧಿಯಾಗುವಾಗ ಒಂದು ವ್ಯಂಜನದ ಮತ್ತೊಂದು ವ್ಯಂಜನವು ಬರುವುದಕ್ಕೆ ಆದೇಶ ಸಂಧಿ ಎನಿಸುವುದು. ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬಂದರೆ ಅದಕ್ಕೆ ಆದೇಶ ಸಂಧಿ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳೇಬೇಕು ನೀವು, ಇದು ಮಾತ್ರ ಕಂಪಲ್ಸರಿ ನೋಡಿ. ಫಾರ್ ಎಕ್ಸಾಂಪಲ್, ಮಳೆಗಾಲ ಅಂತ ಇದೆ, ಇದನ್ನು ಬಿಡಿಸಿ ಬರೆದಾಗ ಮಳೆ ಪ್ಲಸ್ ಕಾಲ ಏನಾಯಿತು, ಕ ಚ ಟ ತ, ಇಲ್ಲಿ ಕ ಐತಿ, ಕಗೆ ಗ ಬಂದಿದೆ, ಸೊ ಕಗೆ ಗ ಬಂದಿದೆ. ಅದೇ ರೀತಿಯಾಗಿ ಕಂಬನಿ, ಕಣ್ ಪ್ಲಸ್ ಪನಿ, ಕಣ್ ಪ್ಲಸ್ ಪನಿ, ಇಲ್ಲಿ ಪ ಐತಿ, ಸೊ ಪ ಏನೇ ಬ ಬಂದಿದೆ, ಪ ಬ ಇಲ್ಲಿ ಕೊನೆಗಿದೆ ನೋಡಿ. ಅದೇ ರೀತಿಯಾಗಿ ಕೈದಪ್ಪು, ಕೈ ಪ್ಲಸ್ ತಪ್ಪು, ಇಲ್ಲಿ ತ ಇದೆ, ತಕ್ಕೆ ಏನು ಬರಬೇಕು, ದ ಬರಬೇಕು, ಕೈದಪ್ಪು. ಕ ಚ ಟ ತಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬಂದರೆ ಅದಕ್ಕೆ ಆದೇಶ ಸಂಧಿ ಅಂತ ಕರಿತೀವಿ. ಹೊಸಗನ್ನಡ, ಬೆಟ್ಟದವರೆ, ಕೊನೆಗಾಲ ಇವೆಲ್ಲಗಳು ಆದೇಶ ಸಂಧಿಗೆ ಉದಾಹರಣೆಯಾಗಿದ್ದಾವೆ. ಕೇರ್ಫುಲ್ಲಾಗಿ ನಿಮ್ಮ ಹತ್ರ ನೋಟ್ಸ್ ಇದ್ದರೆ ನೋಟ್ಸ್ ಕೂಡ ಮಾಡಿಕೊಡ್ರಿ. ಇನ್ನು ಕೊನೆಯದಾಗಿ ಪ್ರಕೃತಿ ಭಾವ ಸಂಧಿ. ಸೊ ಕೆಲವೆಡೆ ಸ್ವರಕ್ಕೆ ಸ್ವರಪರವಾದರೆ ಯಾವ ಸಂಧಿ ಕಾರ್ಯವು ನಡೆಯುವುದಿಲ್ಲ, ಇದನ್ನು ಪ್ರಕೃತಿ ಭಾವ ಎಂದು ಕರೆಯುತ್ತಾರೆ. ಇದು ಪ್ರಕೃತಿ ಭಾವ, ಇದಕ್ಕೆ ಸಂಧಿ ಅನ್ನುವುದಿಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದ ಸಂಧಿ ಕಾರ್ಯ ನಡೆಯಂಗಿನೇ ಇಲ್ಲ. ಸೊ ಏನಪ್ಪ ಅಂತಂದರೆ ಸ್ವರದ ಮುಂದೆ ಸ್ವರ ಬರ್ತವೆ, ಅಣ್ಣ ಓಡಿ ಬಾ. ಸೊ ಇದರಲ್ಲಿ ಯಾವುದೇ ರೀತಿಯಾದ ನಾವು ಕೋಡಿಸಿ ಬರೆಯೋಕ್ಕೆ ಬರೋಂಗೇ ಇಲ್ಲ, ಸಪ್ರೇಟಾಗಿಯೇ ಬರೀಬೇಕಾಗುತ್ತೆ, ಅಥವಾ ಸಪ್ರೇಟಾಗಿ ಹೇಳುವ ಉಚ್ಚಾಟನೆ ಮಾಡುವಾಗ ಕೂಡ ಸಪ್ರೇಟಾಗಿ ಮಾಡ್ತೇವೆ. ಅದಕ್ಕೋಸ್ಕರ ಹಬ್ಬ ಅಹುದಾಹೆ, ಹಬ್ಬ ಅಹುದಾವೆ, ಇನ್ನು ರಾಮ ಎಲ್ಲಿದ್ದೀಯಾ, ರಾಮ ಎಲ್ಲಿದ್ದೀಯೇ. ಸೊ ಇವೆಲ್ಲವುಗಳನ್ನ ಬಿಡಿಸಿ ಬರೆದಾಗ ಕೂಡ ಸಂಧಿ ಆಗುವುದಿಲ್ಲ, ಅದಕ್ಕೋಸ್ಕರ ಪ್ರಕೃತಿ ಭಾವ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಡ್ರಿ, ಭಾವ ಸೂಚಿಸ್ತದೆ. ಭಾವ ಅಂತಂದರೆ ಭಾವ ಸೂಚಿಸುವ ಒಂದು ಅಕ್ಷರಗಳಾಗಿವೆ, ಪದಗಳಾಗಿವೆ. ನೆಕ್ಸ್ಟ್ ಸಂಸ್ಕೃತ ಸಂಧಿಗಳ ವಿಧಗಳು.
ಸಂಸ್ಕೃತ ಸಂಧಿಯಲ್ಲಿ 2 ಸಂಧಿ ಬರ್ತಾವೆ, ಸಂಸ್ಕೃತ ಸ್ವರ ಸಂಧಿಗಳು ಮತ್ತು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ. ಸೊ ಇಲ್ಲೇ ನೋಡಿ, ಸ್ವರ ಸಂಧಿ ಅಂತಂದ್ರೆ ಸ್ವರದಿಂದ ಉಚ್ಚಾಟನೆ ಆಗಿರಬೇಕು, ವ್ಯಂಜನ ಸಂಧಿ ಅಂತಾರೆ ವ್ಯಂಜನದಿಂದ ಅವು ಉಚ್ಚಾಟನೆಗೊಂಡಿರಬೇಕು. ಸೊ ಅವುಗಳಿಗೆ ನೆಕ್ಸ್ಟ್ ನೋಡೋಣ ಬನ್ನಿ. ಇನ್ನು ಸಂಸ್ಕೃತ ಸಂಧಿಯಲ್ಲಿ 4 ವಿಧಗಳು ಬರ್ತವೆ. ಯಾವ್ಯಾವು ಅಂತ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎನ್ನ ಸಂಧಿ. ಸೊ ಇವುಗಳನ್ನ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ನೀವು ಭಾಳ ಕೇರ್ಫುಲ್ಲಾಗಿ ನೋಡ್ಕೊಡ್ರಿ. ಮತ್ತು ಏನಾದರೂ ತಿಳಿಲಿಲ್ಲ ಅನಿಸಿದ್ರು ಕೂಡ ಪಾಸ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಾರಿಫೈ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ ಓರಿ. ಯಾಕಪ್ಪ ಅಂತಂದರೆ ಎಕ್ಸಾಮ್ದಲ್ಲಿ ಇದ್ರ ಮೇಲೇ ಜಾಸ್ತಿ ಕೇಳ್ತಾರೆ, ಸ್ವರ ಸಂಧಿ ಮೇಲೆ. ಸವರ್ಣ ದೀರ್ಘ ಸಂಧಿ. ಸೊ ಏನಿದೆ ಅದರ ಹೆಸರಿದೆ ಸವರ್ಣ. ಸವರ್ಣ ಅಂತಂದರೆ ನಾವು ಸಿಂಪಲ್ಲಾಗಿ ಸ್ವರ ಅಂತ ನೆನ್ಪಿಟ್ಕೊಳ್ಳೋಣ. ಸ್ವರ ದೀರ್ಘ. ಸೊ ದೀರ್ಘ ಅಂತಂದರೆ ಏನು, ಯಾವುದೇ ಒಂದು ಸ್ವರ, ಈಗ ಅ ಐತಿ, ಇದರ ದೀರ್ಘಾಕ್ಷರ ಆ ಆಗತ್ತೆ. ಸೊ ಈ ಟೈಪ್ ನೆನ್ಪಿಟ್ಕೊಡ್ರಿ. ಸವರ್ಣ ದೀರ್ಘ ಸಂಧಿ ಅಂದರೆ ಅದರಿಂದ ದೀರ್ಘ ಸಂಧಿ ಬರಬೇಕು. ಸವರ್ಣ ಸ್ವರಗಳು ಬಂದರೆ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು ಇದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಸ್ವರ ಬರಲಿ, 2 ಸ್ವರ ಕೂಡಿದರೆ ಅದ್ರ ನೆಕ್ಸ್ಟ್ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಸೊ ಹೆಸರೊಳಗಡೆ ಅರ್ಧ ಮೀನಿಂಗ್ ಇರುತ್ತೆ. ಹೆಸರನ್ನು ನೀವು ಕನ್ಫರ್ಮ್ ಆಗಿ ತಿಳ್ಕೊಂಡ್ಬಿಟ್ರೆ ಅದರಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಅ ಪ್ಲಸ್ ಅ ಕೂಡಿದರೆ ಆ ಬರುತ್ತೆ, ಆ ಕೂಡಿದರೆ ಕೂಡ ಆ ಬರುತ್ತೆ, ದೀರ್ಘ ಸಂಧಿ ಬರುತ್ತಿರಬೇಕು. ಈ ಕೂಡಿದರೆ ದೊಡ್ಡ ಇ ಬರುತ್ತೆ, ಈ ಕೂಡಿದರೆ ದೊಡ್ಡ ಇನೇ ಬರುತ್ತೆ. ಸೊ ಅದೇ ರೀತಿ ಊ ಕೂಡಿದರೆ ಊ ಬರುತ್ತೆ, ಊ ಕೂಡಿದರೆ ಊ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಬನ್ನಿ. ದೇವಾಲಯ. ದೇವಾಲಯದಲ್ಲಿ ಆ ಇದೆ, ಇದನ್ನು ಬಿಡಿಸಿ ಬರೆದಾಗ ನೋಡಿ ದೇವ ಪ್ಲಸ್ ಆಲಯ. ಇಲ್ಲೇನಾಯಿತು, ದೀರ್ಘ ಸ್ವರ ಆ ಬಂತು. ಸೊ ದೇವಾಲಯ ಆ ಬಂತು. ವಿದ್ಯಾಭ್ಯಾಸ. ವಿದ್ಯಾಭ್ಯಾಸವನ್ನು ಬಿಡಿಸಿ ಬರೆದಾಗ ವಿದ್ಯಾ ಪ್ಲಸ್ ಅಭ್ಯಾಸ. ಅ ಐತಿ, ಇಲ್ಲಿ ಆ ಐತಿ, ಅದನ್ನು ಬಿಡಿಸಿ ಬರೆದಾಗ ಕೂಡಿಸಿ ಬರೆದಾಗ ಆ ಅಂತ ಒಂದು ದೀರ್ಘ ಸ್ವರ ಬರುತ್ತೆ. ಸೊ ಗಿರೀಶ. ಗುರುಪದೇಶ. ಗುರು ಪ್ಲಸ್ ಉಪದೇಶ. ಇನ್ನು ಶುಭಾಶಯ, ರವೀಂದ್ರ, ದೇವಾಸುರ, ಫಲಹಾರ. ಗುಣಸಂಧಿ ಅಂತ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಅ ಆ ಕಾರಗಳ ಮುಂದೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಕಾರವು ಉ ಕಾರ, ಅಂದರೆ ಅ ಆ ಕೂಡಿ ಈ ಕಾರ ಆದರೆ ಬರುತ್ತೆ, ಆ ಕೂಡಿ ಈ ಕಾರ ಬರುತ್ತೆ. ಅದೇ ರೀತಿಯಾಗಿ ಎ ಕಾರ ಬರುತ್ತೆ, ಅಂದರೆ ಈ ಕಾರ ಹೋಗಿ ಪರವಾದರೆ ಎ ಕಾರ ಬರುತ್ತೆ. ಸೊ ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಕಾರ ಬರುತ್ತೆ. ಅ ಪರವಾದರೆ ಈ ಕಾರ ಬರುತ್ತೆ. ಸೊ ಅದೇ ರೀತಿಯಾಗಿ ಈ ಕಾರಕ್ಕೆ ಎ ಕಾರ ಬರುತ್ತೆ, ಉ ಕಾರಕ್ಕೆ ಓ ಕಾರ ಬರುತ್ತೆ. ಮತ್ತು ರು ಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಆರ್ ಕಾರವು ಆದೇಶವಾಗಿ ಬಂದರೆ ಅಂತಹ ಸಂಧಿಯನ್ನು ಗುಣಸಂಧಿ ಅಂತ ಕರೀತಾರೆ ಅಂತ. ಇಲ್ಲಿ ನೋಡಿ, ಸೊ ನಾ ಹೇಳಿದ್ದಿಷ್ಟೊತ್ತಿಗೆ ನಿಮಗೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಅರ್ಥ ಆಗಿರುತ್ತೆ. ಯಾಕಂದರೆ ಆಲ್ರೆಡಿ ಓದಿರೋರಿಗೆ, ಹೊಸ್ದಾಗಿ ಬಂದಿರೋರಿಗೆ ಅರ್ಥ ಆಗಿರೋಂಗಿಲ್ಲ. ಇಲ್ಲಿ ಸಿಂಪಲಾಗಿ ನೆನ್ಪಿಟ್ಕೊಳ್ರಿ, ಆ ಕಾರಗಳು ಅಕ್ಕೆ ಆ ಕಾರವಾಗಿ ಬರುತ್ತೆ. ಸೊ ಅದೇ ರೀತಿಯಾಗಿ ಈ ಎ ಕಾರ ಬರುತ್ತೆ. ಸೊ ಆ ಕೂಡಿ ಅಕ್ಕೆ ಆ ಕಾರ ಬರುತ್ತೆ, ಉ ಕೂಡಿ ಓ ಕಾರ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡೋಣ ಬನ್ನಿ ಡೈರೆಕ್ಟಾಗಿ. ಇದನ್ನು ನೋಟ್ ಮಾಡಿ ಇಟ್ಕೊಳ್ರಿ. ಇದನ್ನು ಬೈಪಾಟ್ ಹಾಕ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ, ನೀವು ಮಾತ್ರ ಅದನ್ನು ನೆನ್ಪಿಟ್ಕೊಳ್ಳೇಬೇಕು. ದೇವೇಂದ್ರ ಬಿಡಿಸಿ ಬರೆದಾಗ ದೇವ ಪ್ಲಸ್ ಇಂದ್ರ. ಇಲ್ಲಿ ನೋಡಿ, ಈ ಕಾರಕ್ಕೆ ಓ ಕಾರ ಬಂದಿದೆ. ಸೊ ದೇವೇಂದ್ರ ಆಗಿದೆ. ಸೊ ಇಂದ್ರ ಹೋಗಿ ಏಂದ್ರ ಆಗಿದೆ. ಸೊ ಅದೇ ರೀತಿಯಾಗಿ ಈ ಕಾರಕ್ಕೆ ಓ ಕಾರ ಇದೆ ಬಂತು, ಇದಕ್ಕೆ ಗುಣಸಂಧಿ ಅಂತ ಕರೀತಾರೆ. ನೆಕ್ಸ್ಟ್ ಸಪ್ತರ್ಷಿ. ಸಪ್ತ ಪ್ಲಸ್ ಋಷಿ, ಸಪ್ತರ್ಷಿ ಆಗೈತೆ. ರು ಹೋಗಿ ಆರ್ ಆಗೈತಿ, ಇಲ್ಲಿ ಸಪ್ತರ್ಷಿ ಒಳಗಡೆ. ಸುರೇಂದ್ರ, ಸುರ ಪ್ಲಸ್ ಇಂದ್ರ, ಇಲ್ಲಿ ಈ ಕಾರ ಹೋಗಿ ಓ ಕಾರ ಬಂದೈತಿ, ಗುಣಸಂಧಿ ಆಗುತ್ತೆ. ಜನೋಪಕಾರ, ಜನ ಪ್ಲಸ್ ಉಪಕಾರ, ಊ ಕಾರ ಹೋಗಿ ಓ ಕಾರ ಬಂದೈತಿ, ಅದರಲ್ಲಿ ಕೂಡ ಗುಣಸಂಧಿ ಆಗುತ್ತೆ. ಅದೇ ರೀತಿ ನಾಗೇಶ, ಐಕೋಣ, ಚಂದ್ರೋದಯ, ಉಮೇಶ ಅನ್ನೋದು ಇಲ್ಲಿ ಗುಣಸಂಧಿಗಳಾಗಿವೆ. ಗುಣಸಂಧಿ ಕನ್ಫ್ಯೂಸ್ ಆದ್ರೂ ಇದನ್ನು ಬೈಪಾಟ್ ಹಾಕ್ರಿ, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ವೃದ್ಧಿ ಸಂಧಿ. ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ವೃದ್ಧಿ ಸಂಧಿ. ಆ ಕಾರಗಳಿಗೆ ಎ ಕಾರ ಬಂದರೆ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಓ ಕಾರಗಳ ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುತ್ತದೆ. ಇದಕ್ಕೆ ವೃದ್ಧಿ ಸಂಧಿ ಅಂತ ಕರೀತಾರೆ. ಸೊ ಇನ್ನೊಂದು ಸಲ ನೋಡ್ಕೊಡ್ರಿ. ಆ ಕಾರಗಳಿಗೆ ಎ ಕಾರ ಬರುತ್ತೆ, ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರ ಬಂದರೆ ಐ ಕಾರ ಬರುತ್ತೆ. ಔ ಕಾರಗಳು ಪರವಾದರೆ ಅವೆರಡರ ಸ್ಥಾನದ ಒಳಗಡೆ ಔ ಕಾರ ಬರುತ್ತೆ. ಸೊ ಐ ಇದ್ದರೆ ಡೈರೆಕ್ಟಾಗಿ ಐನ ಬರುತ್ತೆ,
ಆ ಇದ್ದರೆ ಏಕಾರ ಬರುತ್ತೆ. ಸೊ ಅದೇ ರೀತಿಗೆ ಔ ಇದ್ದರೆ ಏನೋ ಔಕಾರ ಬರುತ್ತೆ. ಮತ್ತು ಇದಕ್ಕೆ ವೃದ್ಧಿಯಾಗಿ ವೃದ್ಧಿ ಸಂಧಿ ಅಂತ ಕರೀತಾರೆ. ನೋಡಿ, ಮತ್ತು ಆಕಾರ ಇದ್ದರೆ ಅದಕ್ಕೆ ಏಕಾರ ಬರುತ್ತೆ. ಸೊ ಐಕಾರಕ್ಕೆ ಐಕಾರನೇ ಬರುತ್ತೆ. ಸೊ ಆಕಾರಕ್ಕೆ ಓಕಾರ ಬರುತ್ತೆ, ಓಕಾರಕ್ಕೆ ಔಕಾರ ಬರುತ್ತೆ. ನೋಡ್ಕೊಳ್ರಿ, ಇದನ್ನು ನೀವು ಮಾತ್ರ ಚೌಕ್ ಬಾಕ್ಸ್ನಲ್ಲಿ ಏನಿದೆಯಲ್ಲ ಇದನ್ನು ಬರೆದು ಕೂಡ ಇಟ್ಕೊಳ್ರಿ. ವೃದ್ಧಿ ಸಂಧಿಗೆ ಏಕೈಕ, ಫಾರ್ ಎಕ್ಸಾಂಪಲ್ ಏಕ ಪ್ಲಸ್ ಏಕಾರ ಐತೆ, ಐ ಬಂದೈತಿ, ಇದಕ್ಕೆ ಐಕಾರ ಇದನ್ನು ರಿಪ್ಲೇಸ್ ಮಾಡೈತೆ ಅಂದರೆ ಏಕೈಕ. ಇಲ್ಲಿ ಐತಿ, ಇಲ್ಲಿ ಕೂಡಿಸಿ ಬರೆದಾಗ ಐ ಬಂದೈತಿ, ಅದಕ್ಕೆ ವೃದ್ಧಿ ಸಂಧಿ ಅಂತ ಕರಿತೇವೆ. ಒಣೌಷಧಿ ಅವು ಐತಿ, ಇಲ್ಲಿ ಅವು ಇದ್ದಲ್ಲಿ ಅವನೇ ಬರುತ್ತೆ. ಒಣೌಷಧಿ ಇಲ್ಲಿ ಅವನೇ ಐತಿ. ಜನೈಕ್ಯ, ಜನ ಪ್ಲಸ್ ಐಕ್ಯ, ಐ ಇದ್ದಲ್ಲಿ ಐ ಬರುತ್ತೆ. ಜನ ಪ್ಲಸ್ ಐಕ್ಯ. ಒಣೌಷಧ, ಸಿದ್ಧಾಷಧ, ಲೋಕೈಕ ವೀರ. ಸೊ ವೃದ್ಧಿ ಸಂಧಿ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದರೂ ಸ್ವಲ್ಪ ನೋಟ್ ಮಾಡಿಕೊಡ್ರಿ, ಒಂದು 2-3 ಸಲ ರಿವಿಷನ್ ಮಾಡಿರಿ, ನಿಮಗೆ ತನ್ನ ಸ್ಥಾನ ಬರುತ್ತೆ. ಸೊ ಎಕ್ಸಾಮ್ದಲ್ಲಿ ಕೇಳ್ತಕ್ಕಂಥ ಸರ್ವೇ ಸಾಮಾನ್ಯದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿವು. ಸೊ ಇದ್ರ ಮೇಲೆ ಕೇಳಿರ್ತಾರೆ, ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡಿ ನೀವು ಅರ್ಥ ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್ ಎಣ್ಣು ಸಂಧಿ ನೋಡಿ, ಈ ಕಾರಗಳ ಮುಂದೆ ಅಕಾರ ಬರುತ್ತೆ. ಅಂದರೆ ಈ ಕಾರಗಳ ಮುಂದೆ ಅಕಾರ ಪರವಾದರೆ ಮತ್ತು ಆ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಬರುತ್ತೆ. ಅಂದರೆ ಆಕಾರ ಇದ್ದರೆ ಅದಕ್ಕೆ ಏಕಾರ ಬರುತ್ತೆ. ಇನ್ನು ಉ ಕಾರಗಳಿಗೆ ಓಕಾರ ಬರುತ್ತೆ. ಉ ಕಾರಗಳಿಗೆ ಇಲ್ಲಿದೆ ನೋಡಿ, ಕೆಳಗಡೆ ಅದರ ಚಾರ್ಟ್ ಇದೆ. ಕಾರಕ್ಕೆ ರಕಾರವು ಆದೇಶವಾಗಿ ಬರೋದಕ್ಕೆ ಎಣ್ಣು ಸಂಧಿ ಅಂತ ಕರೀತಾರೆ. ಈ ಕಾರಕ್ಕೆ ಅಕಾರ ಬರುತ್ತೆ, ಆ ಕಾರಕ್ಕೆ ಏಕಾರ ಬರುತ್ತೆ. ಉ ಕಾರಕ್ಕೆ ಅ ಬರುತ್ತೆ, ಆಕ್ಕೆ ಓ ಬರುತ್ತೆ. ರು ಆ ರ. ಸೊ ಇದನ್ನು ಬ್ರಾಕೆಟ್ ಒಳಗಡೆ ಹಾಕಿರ್ತೀನಿ ನಾನು, ಚೌಕ್ ಬಾಕ್ಸ್ ಒಳಗಡೆ. ಇದನ್ನು ಮಾತ್ರ ಬರೆದಿಟ್ಕೊಳ್ರಿ. ಇದ್ರ ಏನು ವಾಕ್ಯ ಸೆಂಟೆನ್ಸ್ ಇದೆಯಲ್ಲ, ಸೊ ಅದರದ್ದು ಇದರಲ್ಲೇ ಇದೆ. ನೆಕ್ಸ್ಟ್ ಉದಾಹರಣೆ ನೋಡೋದಾದರೆ, ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ, ಮಣ್ವಂತರ, ಮಣು ಪ್ಲಸ್ ಅಂತರ, ಜಾತ್ಯತೀತ, ಜಾತಿ ಪ್ಲಸ್ ಅತೀತ, ಮಾತ್ರಾಂಶ, ಮಾತೃ ಪ್ಲಸ್ ಅಂಶ, ಅತ್ಯವಸರ, ಮನ್ವಾದಿ, ಅತ್ಯಾಶಯ, ಗಣ್ಯಂತರ, ಇವೆಲ್ಲವುಗಳು ಯಾವುದಕ್ಕೆ ಎಣ್ಣು ಸಂಧಿಗೆ ಉದಾಹರಣೆಗಳು. ನೆಕ್ಸ್ಟ್ ನೋಡೋದಾದರೆ ಸಂಸ್ಕೃತ ಸಂಧಿಗಳು, ಸಂಸ್ಕೃತ ವ್ಯಂಜನ ಸಂಧಿಗಳ ವಿಧಗಳು. ಇಲ್ಲಿ ನೋಡಿ, ಜಸ್ತ್ವ ಸಂಧಿ, ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿಗಳಂತ 3 ಬರ್ತವೆ ವ್ಯಂಜನ ಸಂಧಿಗಳು. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಜಸ್ತ್ವ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶಃ ಅದೇ ವರ್ಗದ ವ್ಯಂಜನಾಕ್ಷರಗಳಾದ ಗ, ಜ, ಢ, ದ, ಬಗಳು ಆದೇಶವಾಗಿ ಬರುವುದಕ್ಕೆ ಜಸ್ತ್ವ ಸಂಧಿ ಅಂತ ಕರಿತೀವಿ. ಅಂದರೆ ಇಲ್ಲಿ ನೋಡಿ, ವಾಗೀಶ, ವಾಕ್ ಪ್ಲಸ್ ಈಶ ಅಂತ ಐತಿ. ಸೊ ಅಂದರೆ ಕ, ಚ, ಟ, ತ, ಪಗಳಿಗೆ ಗ, ಜ, ಢ, ದ ಬಗಳು ಬರ್ತಾವಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು. ಸೊ ಅದೇ ರೀತಿಯಾಗಿ ಇಲ್ಲಿ ಯಾವ ಪದ ಅಂದರೆ ಇಲ್ಲಿ ವ್ಯಂಜನ ಐತಿ, ಸೊ ಇಲ್ಲಿ ಕೂಡ ಈ ಐತಿ. ಸೊ ಇದಕ್ಕೆ ಏನು ಬಂದಿದೆ, ವಾಗೀಶ ಅಂತ ಬಂದೈತಿ. ಕ ಹೋಗಿ ವಾಗೀಶ, ವಾಕ್ ಪ್ಲಸ್ ಈಶ. ಅಜಂತ, ಅಚ್ ಪ್ಲಸ್ ಅಂತ, ಇಲ್ಲಿ ಚಕಾರಕ್ಕೆ ಜಕಾರ ಬಂದೈತಿ, ಅಜಂತ ಆಗೈತಿ. ಷಟ್, ಅಂಗ. ಬಿಡಿಸಿ ಬರೆದ್ರೆ ಈ ಟೈಪ್ ಏನು ವ್ಯಂಜನಗಳು ಬರ್ತಾವಲ್ಲ, ಅವು ಕೂಡಿ ಒಂದು ಸರಿಯಾದ ಒಂದು ಕಚಟ ತಪ್ಪಗಳಿಗೆ ಗಜಡಗಳು ಆದೇಶವಾಗಿ ಬಂದರೆ ಅದಕ್ಕೆ ಜಸ್ತ್ವ ಸಂಧಿ ಅಂತ ಕರಿತೇವೆ. ನೆಕ್ಸ್ಟ್ ಇನ್ನು ಶುತ್ವ ಸಂಧಿ. ಶು ಎಂದರೆ ಶಕಾರ ಚ ವರ್ಗಾಕ್ಷರಗಳು, ಶ, ಶಕಾರ, ಚು, ಚ, ವಜರುಣ ಈ ಅಕ್ಷರಗಳೇ ಶು ಎಂಬ ಸಂಜ್ಞೆಯಿಂದ ಸಂಸ್ಕೃತ ವ್ಯಾಕರಣದಲ್ಲಿ ಕರೆಸಿಕೊಳ್ಳುತ್ತವೆ. ಇವುಗಳು ಆದೇಶವಾಗಿ ಬರುವುದಕ್ಕೆ ಶುತ್ವ ಸಂಧಿ ಅಂತ ಕರಿತೇವೆ. ಸಕಾರಕ್ಕೆ ಶಕಾರ ಬರುತ್ತೆ, ತ ವರ್ಗಕ್ಕೆ ಚ ವರ್ಗ ಬರುತ್ತೆ. ಇದಷ್ಟೇ ನೆನ್ಪಿಟ್ಕೊಟ್ರಿ. ಸಕಾರಕ್ಕೆ ಶಕಾರ, ತ ವರ್ಗಕ್ಕೆ ಚ ವರ್ಗ. ಸೊ ಆ ರೀತಿಯಾಗಿ ಆದೇಶವಾಗಿ ಬಂದರೆ ಅದಕ್ಕೆ ಶುತ್ವ ಸಂಧಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಹೆಸರಲ್ಲೇ ಇದೆ. ಶು, ಶಕಾರಕ್ಕೆ ಚಕಾರ ಬಂತು, ತಕ್ಕೆ ವ ಬಂತು. ನೆಕ್ಸ್ಟ್ ಇಲ್ಲಿ ನೋಡಿ, ಸಜ್ಜನ, ಸತ್ ಪ್ಲಸ್ ಜನ, ಸಜ್ಜನ. ಚಲಚಿತ್ರ, ಚಲತ್ ಪ್ಲಸ್ ಚಿತ್ರ. ಶರಶ್ಚಂದ್ರ, ಶರತ್ ಪ್ಲಸ್ ಚಂದ್ರ. ಜಗಜ್ಯೋತಿ, ಪಯಶನ. ಸೊ ಇವೆಲ್ಲಗಳು ಚುಸ್ತ್ವ ಸಂಧಿಗೆ ಉದಾಹರಣೆಗಳು. ಇನ್ನು ಕೊನೆಯದಾಗಿ ಅನುನಾಸಿಕ. ವರ್ಗದ ಪ್ರಥಮ ವರ್ಣಗಳಿಗೆ ಅನುನಾಸಿಕಾಕ್ಷರ ಪರವಾದರೆ, ಅಂದರೆ ಕಚಟ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ನ್ಯ, ನ, ನ, ಮ ಗಳು ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಅಂತ ಕರೀತಾರೆ. ನೋಡ್ರಿ,
ಕಚಟತಪಗಳಿಗೆ ನೇನನಾಮಗಳು ಆದೇಶವಾಗಿ ಬಂದರೆ ಅವಕ್ಕೆ ಅನುನಾಸಿಕ ಸಂಧಿ ಅಂತ ಕರೀತಾರೆ. ಅನುನಾಸಿಕ ಅಂದರೆ ನೆನ್ಪಿಟ್ಕೊಂಡ್ಬಿಡ್ರಿ, ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಇದರಲ್ಲಿ ಬಂದೇ ಬರ್ತವೆ. ಕಚಟತಪಗಳಿಗೆ ನೇನನಾಮಗಳು ಆದೇಶವಾಗಿ ಬಂದರೆ ಅದಕ್ಕೆ ಅನುನಾಸಿಕ ಅಂತ ಕರೀತಾರೆ. ಇಲ್ಲಿ ನೋಡಿ, ವಾಂಗ್ಮಯ ಬಿಡಿಸಿ ಬರೆದಾಗ ವಾಕ್ ಪ್ಲಸ್ ಮಯ ಆಗುತ್ತೆ. ಚಿನ್ಮೋತ್ರಿ ಅನ್ನುವಂಥದ್ದನ್ನು ಬಿಡಿಸಿ ಬರೆದಾಗ ಚಿತ್ ಪ್ಲಸ್ ಮೂರ್ತಿ ಆಗುತ್ತೆ. ತನ್ಮಯ ಅನ್ನುವಂಥದ್ದು ಬರೋದು ತತ್ ಪ್ಲಸ್ ಮಯ. ಸನ್ಮಾನ ಅಮ್ಮಯ ಸನ್ಮಣಿ ಚಿನ್ಮೂಲ ಇವೆಲ್ಲಗಳು ಅನುನಾಸಿಕ ಸಂಧಿಗಳಾಗಿವೆ. ಸೊ ನೆಕ್ಸ್ಟ್ ಸೆಷನ್ದಲ್ಲಿ ನಾವು ಸಮಾಸ ಪ್ರಕರಣ ವಿಡಿಯೋನ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಇವತ್ತಿನ ಸಂಧಿ ಪ್ರಕಾರಗಳು ಮುಕ್ತಾಯಗೊಂಡಿದ್ದಾವೆ. ನಿಮಗೆಲ್ರಿಗೂ ಅರ್ಥ ಆಗಿದೆ ಅನ್ಕೊತಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ, ಅಲ್ಲಿ ನಾನು ರಿಪ್ಲೈ ಕೊಡ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ ನೋಡಿರ್ತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾ, ಫೇಸ್ಬುಕ್, ವಾಟ್ಸಪ್ ಮತ್ತು ಥ್ರೆಡ್ಸ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಆಲ್ರೆಡಿ ನಾವು ಇನ್ನೊಂದು ಏನಪ್ಪ ಅಂತಂದರೆ ಟೋಟಲ್ ಪೇಪರ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ 1 63 ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು 25 ಸಮೀಪ ಡಿಸ್ಕಸ್ ಮಾಡಿದ್ದೀವಿ. ಸೊ ಅವುಗಳನ್ನು ಕೂಡ ನೋಡಿಕೊಡ್ರಿ, ತುಂಬ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋಗಳಾಗಿದ್ದಾವೆ. ಸೊ ಡೈಲಿ ನೋಡ್ತಾ ಇರಿ. ಅದ್ರದ್ದು 6 ಗಂಟೆಗೆ ಬರ್ತಾ ಇರುತ್ತೆ. ಇದ್ರದ್ದು ಕೂಡ ಕಂಪ್ಲೀಟ್ ಸೆಷನ್ ಇದೆ, 2ನೇ ಸೆಷನ್ ಆಗಿದೆ. ಇದನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.